ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ MLA ಭೈರತಿ ಬಸವರಾಜ್ ಸರೆಂಡರ್ ಆಗಬಹುದು. ಭೈರತಿ ಸರೆಂಡರ್ಗೂ ಮುನ್ನವೇ ಬಂಧನಕ್ಕೆ CID ಸಿದ್ಧತೆಗಳನ್ನ ಕೂಡ ನಡೆಸ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಭೈರತಿಗಾಗಿ ಕಾದು ಕುಳಿತಿದ್ದಾರೆ CID ಆಫೀಸರ್ಸ್. ಕೆಂಪೇಗೌಡ ಏರ್ಪೋರ್ಟ್ ನ CID ಟೀಮ್ ಈಗ ಸುತ್ತುವರೆದಿದೆ. ಅಂದ್ರೆ ಅರ್ಥ ಅವರು ರಾಜ್ಯವನ್ನ ಬಿಟ್ಟು ಹೊರಗಿದ್ದಾರೆ ಅನ್ನೋದು ಅಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಹೈದರಾಬಾದ್ ನಿಂದ ಬರ್ತಾ ಇದ್ದಾರೆ ಭೈರತಿ ಬಸವರಾಜ್ ಅನ್ನೋ ಮಾಹಿತಿ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಏರ್ಪೋರ್ಟ್ ಅನ್ನ ತಲುಪುವ ಸಾಧ್ಯತೆ ಇದೆ. ಹಾಗಾಗಿ ಭೈರತಿ ಬಸವರಾಜ್ ಅವರು ಸರೆಂಡರ್ ಆಗೋಕ್ಕಿಂತ ಮುಂಚೆ ಅವ್ರನ್ನ ಲಾಕ್ ಮಾಡಲು ಸಿದ್ಧತೆಗಳನ್ನ CID ನಡೆಸಿದೆ. ಬಿಕ್ಲು ಶಿವ ಮರ್ಡರ್ ಕೇಸ್ ನಲ್ಲಿ ಭೈರತಿಗಿದ್ದ ಎಲ್ಲಾ ದಾರಿಯೂ ಸದ್ಯ ಕ್ಲೋಸ್ ಆಗಿದೆ. ಸುಪ್ರೀಂ ಕೋರ್ಟ್ ನಿಂದಲೂ ಭೈರತಿ ಬಸವರಾಜ್ ಜಾಮೀನು ಅರ್ಜಿ ವಜಾ ಆಗಿರೋ ಹಿನ್ನೆಲೆ ಇವತ್ತೇ CIDಗೆ ಭೈರತಿ ಬಸವರಾಜ್ ಸರೆಂಡರ್ ಆಗೋ ಸಾಧ್ಯತೆ ಇದೆ. ಬಿಕ್ಲು ಶಿವ ಕೊಲೆ ಕೇಸ್ ನಲ್ಲಿ FI ಆರೋಪಿ ಆಗಿದ್ದಾರೆ ಭೈರತಿ ಬಸವರಾಜ್. ಹಂಗ್ ನೋಡೋದಾದ್ರೆ ಚಳಿಗಾಲದ ಅಧಿವೇಶನ ಮುಗಿಸ್ಕೊಂಡು ಬೆಳಗಾವಿಯ ಸೆಷನ್ ಏನಾಯ್ತು, ಅದಾದ್ಮೇಲೆ ಬೆಂಗಳೂರು ಕಡೆ ಅವ್ರು ತಲೆನೇ ಹಾಕಿಲ್ಲ. ಆಗ್ಲೇ CID ಆಫೀಸರ್ಸ್ಗಳು ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ರು. ಬಟ್ ಇಲ್ಲಿ ತನಕ ಅವರು ನಾಪತ್ತೆ. ವಿದೇಶಕ್ಕೆ ಹೋಗಿರ್ಬಹುದು ಅನ್ನುವಂತಹ ಅನುಮಾನ ಇತ್ತು. ಆಮೇಲೆ ಹೈಕೋರ್ಟ್ ನಲ್ಲಿ ಅವರು ಜಾಮೀನು ಅರ್ಜಿಯನ್ನ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಜಾಮೀನು ಅರ್ಜಿಯನ್ನ ಅವರ ವಕೀಲರ ಮುಖಾಂತರ ಆಪರೇಟ್ ಮಾಡಿಸ್ತಾ ಇದ್ರು. ಹೈಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿದ್ರು. ಅದನ್ನ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟ್ ಕೂಡ ಈಗ ಅರ್ಜಿಯನ್ನ ವಜಾ ಮಾಡಿದೆ. ಈಗ ಮುಂದಕ್ಕಿರೋ ಅವಕಾಶಗಳು ಏನು ಹಾಗಾದ್ರೆ? ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಅಂಡ್ ಅವ್ರ ಮುಂದೆ ಇರುವಂತಹ ಆಯ್ಕೆಗಳು 0 ಅನ್ನಲಾಗ್ತಾ ಇದೆ. ಬಂದು ಸರೆಂಡರ್ ಆಗಬೇಕಷ್ಟೇ. ಸುಪ್ರೀಂ ಕೋರ್ಟ್ಗೆ ಅವರ ಪರ ವಕೀಲರು ಅವರು ದೇಶ ಬಿಟ್ಟೇನು ಹೋಗಿಲ್ಲ, ಇಲ್ಲೇ ಇದ್ದಾರೆ, ಬರ್ತಾರೆ ಅನ್ನುವಂತಹ ಹಿಂಟನ್ನ ಕೊಟ್ಟಿದ್ದಾರಂತೆ. ಸೊ ಅಲ್ಲಿಗೆ ಅವರು ವಿದೇಶಕ್ಕೆ ಪರಾರಿ ಆಗಿರ್ಲಿಲ್ಲ, ಇಲ್ಲೇ ಅಕ್ಕಪಕ್ಕದ ರಾಜ್ಯದಲ್ಲಿ ಇದ್ರು ಅಂತ. ಇಡೀ ಒಂದು ಕ್ಷೇತ್ರದ ಜನ ಇದ್ರ ಬಗ್ಗೆ ಬಹಳ ಕುತೂಹಲದ ಕಣ್ಣುಗಳಿಂದ ನೋಡ್ತಾ ಇದೆ. ನಮ್ಮ MLA ಪರಿಸ್ಥಿತಿ ಹಿಂಗಾಗ್ಬಿಡ್ತು. ನಾವು ವೋಟ್ ಹಾಕಿ ಗೆಲ್ಸಿದಂತಹ ವ್ಯಕ್ತಿ ಮರ್ಡರ್ ಕೇಸ್ ನಲ್ಲಿ ತಗ್ಲಾಕೊಂಡಿದ್ದಾರೆ. ಬಿಕ್ಲು ಶಿವ ಮರ್ಡರ್ ಕೇಸ್ ನಲ್ಲಿ FI ಆರೋಪಿ ಆಗಿದ್ದಾರೆ. ಇದೇ ಭೈರತಿ ಬಸವರಾಜ್. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಮಹೇಶ್ ಏರ್ಪೋರ್ಟ್ ನಿಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಮಹೇಶ್, CID ಟೀಮ್ ಏರ್ಪೋರ್ಟ್ ನಲ್ಲಿ ಹದ್ದಿನ ಕಣ್ಣುಗಳನ್ನ ಇಟ್ಕೊಂಡು ಕಾಯ್ತಾ ಇದೆ ಭೈರತಿ ಬಸವರಾಜ್ಗೋಸ್ಕರ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಎಸ್ ವಿದ್ಯಾ, KR-ಪುರಂ ಶಾಸಕ ಅಂದ್ರೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರು ಏನಿದ್ದಾರೆ, ಇವರು ರೌಡಿ ಶೀಟರ್ ಆದಂತ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಭೈರತಿ ಬಸವರಾಜ್ ಅವರು ಇರ್ತಾರೆ. ಇವರು ನಿರೀಕ್ಷಣಾ ಜಾಮೀನನ್ನ ಹೈಕೋರ್ಟ್ ಅಲ್ಲಿ ವಜಾ ಮಾಡಿದ್ದ ಪ್ರಯುಕ್ತ ಇವರು ಬೆಂಗಳೂರಿಂದ ಪಲಾಯನ ಬೆಳೆಸಿರ್ತಾರೆ. ಈಗ ಅಹಮದಾಬಾದ್ ಅಂದ್ರೆ ಗುಜರಾತ್ ನಿಂದ ಅಹಮದಾಬಾದ್ ನಿಂದ ಈಗ ಬೆಂಗಳೂರಿಗೆ ಕರೆತರುವಂತ ಪ್ರಯತ್ನ ಎಲ್ಲಾ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋ ಮಾಹಿತಿ ಸಹ ಸಿಗ್ತಾ ಇದೆ. ಈಗ ಪ್ರಮುಖ ಆರೋಪಿ ಭೈರತಿ ಬಸವರಾಜ್ ಏನಿದ್ದಾರೆ, ಅಹಮದಾಬಾದ್ ನಿಂದ ಬೆಂಗಳೂರು ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸುಮಾರು 6:50ಕ್ಕೆ ಬರೋ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ಈಗ CID ಅಧಿಕಾರಿಗಳು ಎಲ್ಲಾ ಕಡೆಯಿಂದಲೂ ಸಹ ಎಲ್ಲ ಅವ್ರನ್ನ ಸೆರೆ ಹಿಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇಲ್ಲಿನ ದೇವನಹಳ್ಳಿ ACP ಆಗಿರುವಂತಹ ಹರ್ಷ ಅವರ ನೇತೃತ್ವದಲ್ಲಿ ಇಮಿಗ್ರೇಷನ್ಗೆ ಹೋಗಿ ಅವರನ್ನ ರಿಸೀವ್ ಮಾಡ್ಕೊಂತಾರೆ. ಅಂದ್ರೆ ಅಲ್ಲೇ ಅವರನ್ನ ಅರೆಸ್ಟ್ ಮಾಡ್ತಾರೆ. ಅಲ್ಲಿಂದ ತೆಗೆದುಕೊಂಡು ಬಂದು ಪ್ರಾಥಮಿಕ ತನಿಖೆಯಿಂದ ಅವರನ್ನ ಮತ್ತೆ ಬೆಂಗಳೂರಿನ CID ಕಚೇರಿಗೆ ಕರ್ಕೊಂಡು ಬರುವಂತದ್ದು. ಮತ್ತೆ ಅಲ್ಲಿ ಏನಾದ್ರೂ ವೈದ್ಯಕೀಯ ಪರೀಕ್ಷೆಗಳನ್ನು ಸಹ ಒಳಪಡಿಸಿ ಅವರನ್ನ ನ್ಯಾಯಾಂಗನ ಬಂಧನಕ್ಕೆ ಒಪ್ಪಿಸಿ ಮತ್ತೆ ಇನ್ನಿತರ ತನಿಖೆಯಲ್ಲಿ ಮುಂದುವರಿಸುವಂತದ್ದು ಆಗುತ್ತೆ. ವಿದ್ಯಾ, ಮಹೇಶ್, ನೀವೆಲ್ಲ ಹೇಳಿದ್ದು ಅವ್ರು ಬಂದು ಲಾಕ್ ಆದ ಅಥವಾ ಸರೆಂಡರ್ ಆದ ನಂತರದ ಪ್ರಕ್ರಿಯೆಗಳು. ಅವ್ರು ಬರ್ತಾ ಇದ್ದಾರೆ ಅನ್ನೋ ಕನ್ಫರ್ಮೇಶನ್ ಎಷ್ಟಿದೆ ಪೊಲೀಸ್ CID ಆಫೀಸರ್ಸ್ ಗಳಿಗೆ? ಎಲ್ಲಾ ರೀತಿಯಾದಂತ ವಿದ್ಯಾ, ಈಗಾಗಲೇ ಅಹಮದಾಬಾದ್ ಇಂದ ಹೊರಟಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ CID ಮೂಲಗಳಿಗೆ ಸಿಕ್ಕಿರುವಂತದ್ದು. ಹಾಗಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ಸಾಕಷ್ಟು ಬಿಗಿ ಭದ್ರತೆಯನ್ನ ಹೆಚ್ಚಾಗಿ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳು ಸಹ ಇಲ್ಲಿ ಬಂದು ಸೇರಿರುವಂತದ್ದು. ಮತ್ತೆ ಹರ್ಷ ದೇವನಹಳ್ಳಿ ACP ಏನಿದ್ದಾರೆ, ಅವರು ಸಹ ಖುದ್ದಾಗಿ ಏರ್ಪೋರ್ಟ್ ಗೆ ಬಂದು ಅವರನ್ನ ಬಂಧನಕ್ಕೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗೆ.